ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ಒಂದು ಬಾವಿ ಹತ್ರ ಇದ್ದೀವಿ. ಏನಪ್ಪ ಇದು ವಿಶೇಷವಾದ ಬಾವಿ ಅಂತ ನೀವು ಕೇಳಿದ್ರೆ, ಈಗ ಬರಗಾಲ, ನೀರಿಲ್ದಲೇ ಕುಡಿಯೋಕ್ಕೆ ತುಂಬ ಸಮಸ್ಯೆ ಆಗ್ತಾಯಿದೆ. ಜನಗಳು ನೀರಿಗೆ ಹಾಹಾಕಾರವನ್ನು ಪಡ್ತಾ ಇದ್ದಾರೆ. ಅಂಥದ್ದೊಂದು ಕುಣಿಗಲ್ನಲ್ಲಿ ಒಂದು ವಿಶೇಷವಾದ ಒಂದು ಬಾವಿ ಇದೆ. ಪುರಾತನ ಕಾಲದ ಬಾವಿ ಅಂತ ಹೇಳಿಬೋದು. ಇದು ಕುದುರೆ ಫಾರಮ್ ಒಳಗಡೆ, ಅಂದರೆ ಕುಣಿಗಲ್ನ ಸ್ಟಡ್ ಫಾರಮ್ ಒಳಗಡೆ ಇರೋವಂಥ ಒಂದು ಬಾವಿ. ನೀವು ನೋಡ್ಬೋದು, ಈಗ ಸಾವಿರಾರು ಅಡಿಗಳ ಆಳ ಕೊರೆದ್ರೂ ಕೂಡ ನೀರು ಬರದೇ ಇರುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆದರೆ ನೋಡಿ, ನೀವು ನೋಡ್ತಾ ಇದ್ದೀರಾ, ಈ ಕಲ್ಲು ಬಾವಿಯ ಒಳಗಡೆ ಈಗ ನೀರು ಕಾಣ್ತಾ ಇದೆ. ತುಂಬ ಮೇಲ್ಭಾಗದಲ್ಲಿ ನೀರು ಕಾಣ್ತಾ ಇದೆ. ಕೇವಲ ಒಂದು 10-15 ಅಡಿ ಆಳದಲ್ಲಿ ನೀರು ಕಾಣ್ತಾ ಇದೆ. 1000 ಅಡಿಗಳು ಕೊರೆದ್ರೂ ಕೂಡ ನೀರು ಸಿಗದೇ ಇರುವಂಥ ಈ ಬರಗಾಲದಲ್ಲೂ ಕೂಡ ವಿಶೇಷವಾದ ಈ ಬಾವಿಯಲ್ಲಿ, ಕಲ್ಲು ಬಾವಿ, ಸುತ್ತಲೂ ಕೂಡ ಕಲ್ಲಿಂದ, ಹಳೆಯ ಕಲ್ಲುಗಳಿಂದ ಕಟ್ಟಲ್ಪಟ್ಟ ಒಂದು ಬಾವಿ ಇದೆ. ಆ ಬಾವಿನಲ್ಲಿ ಇವತ್ತು ಕೂಡ, ಅಂದರೆ ಅಟ್ ಪ್ರೆಸೆಂಟು ನೋಡ್ತಾ ಇದ್ದೀರಲ್ಲ, ನೀರು ಬಾವಿನಲ್ಲಿ ಇದೆ. ಇದು ಉಪಯೋಗಿಸ್ತೇ ಇರೋದ್ರಿಂದ ಸ್ವಲ್ಪ ಕಶ್ಮಲ ಅಥವಾ ಗಲೀಜಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ಸಮಸ್ಯೆಗಳು ಇಲ್ಲ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ನಾವು ಕುಣಿಗಲ್ ಕುದುರೆ ಫಾರಮ್ ಒಳಗಡೆ ಇರುವಂಥ ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಒಳಗಡೆ ಇರುವಂಥ ಒಂದು ಬಾವಿಯಾಗಿದೆ. ನೀರಿನ ಸಮಸ್ಯೆ ಉಂಟಾದಾಗ ಬರಗಾಲದಲ್ಲಿ ಇಲ್ಲಿ ಸಾಕುವಂಥ ಕುದುರೆಗಳಿಗೆ ನೀರನ್ನು ಬಳಸಲಾಗ್ತಾಯಿದ್ರು. ಅಂದರೆ ಕುದುರೆಗಳಿಗೆ ಬೇಕಾದ ನೀರನ್ನು ಇಲ್ಲಿ ಕೊಡ್ತಾಯಿದ್ರು ಅಂತ ಹೇಳಿ ಮಾಹಿತಿ ಇದೆ. ಅಂದರೆ ಅಷ್ಟೊಂದು ಅಂತರ್ಜಲವನ್ನು ಈ ಕುದುರೆ ಫಾರಮ್ನೊಳಗಡೆ ಇರುವಂಥ ಬಾವಿ ರೂಢಿಸ್ಕೊಂಡಿದೆ ಅನ್ನೋದು ಒಂದು ಮಾತಾಗಿದೆ. ಆದರೆ ಇದರಿಂದ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗ್ತಾಯಿತ್ತು. ಬರಗಾಲ ಬಂದಾಗ ಈ ನೀರನ್ನು ಸಾರ್ವಜನಿಕರಿಗೆ ಕೊಡ್ತಾಯಿದ್ರು ಅಂತ ಒಂದು ಮಾಹಿತಿ ಇದೆ. ಇಲ್ಲಿ ಟೈಲರ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರು ಆದಂತಹ ನಮ್ಮ ನಾಗರಾಜ್ ಅವರಿದ್ದಾರೆ. ಅವರು ಏನು ಹೇಳ್ತಾರೆ ಈ ಕುದುರೆ ಫಾರಮ್ ಒಳಗಡೆ ಇರೋ ಬಾವಿ ಬಗ್ಗೆ ಅಂತ ಕೇಳೋಣ. ನಾಗರಾಜ್ ಅವರೇ, ಹೇಳಿ, ಈ ಬಾವಿ ಬಗ್ಗೆ ಏನು ಮಾಹಿತಿ ಇದೆ? ನಾವು ಇಲ್ಲಿ ಕುದುರೆ ಫಾರಮ್ ಎದುರುಗಳ ಕೋಟೆವಾಸಿಗಳು. ಸುಮಾರು ಒಂದು 50 ವರ್ಷದ ಹಿಂದೆ, ಸುಮಾರು 50 ವರ್ಷಗಳ 45-50 ವರ್ಷಗಳ ಹಿಂದೆ ಇಲ್ಲಿ ಬರಗಾಲ, ಕುಣಿಗಲಲ್ಲಿ ಬರಗಾಲ ಬಂದಿತ್ತು. ಆ ನೀರಿಗೆ ಹಾಹಾಕಾರ ಇದ್ದಾಗ ಕಾಂಪೌಂಡ್ನಲ್ಲಿ ನಲ್ಲಿಗಳನ್ನ ಕೊರೆದು, ನಲ್ಲಿಗಳನ್ನ ಪಬ್ಲಿಕ್ನಿಂದ ಆಚೆ ಕೊಟ್ಟು ಪಬ್ಲಿಕ್ಕಿಗೆ ನೀರನ್ನ ಕೊಟ್ಟಿದ್ರು. ನಾವು ಸಹ ಬಿಂಗೆಗಳಲ್ಲಿ ನೀರನ್ನ ನಡ್ಕೊಂಡು ಹೋಗ್ತಾಯಿದ್ದೋ. ಆ ಒಂದು ಸಂದರ್ಭ ನಮ್ಗೆ ಇವತ್ತು ನೆನಪಾಗ್ತದೆ ಸರ್, ನೀವು ಕೇಳ್ತಾ ಇರೋ ಸಂದರ್ಭದಲ್ಲಿ. ಖಂಡಿತವಾಗಲೂ ಇವತ್ತು ನೀರು 15 ಅಡಿ ಆಳದಲ್ಲಿ ನೀರು ನಿಂತಿದೆ. ಸ್ನೇಹಿತರೆ ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಬರಗಾಲದಲ್ಲಿ ಇಲ್ಲಿಂದ ಪೈಪ್ಗಳ ಮುಖಾಂತರ ರಸ್ತೆಯ ಹೊರಭಾಗಕ್ಕೆ, ಅಂದರೆ ನೀವು ಕಾಣಿಸ್ತಿದೆಯಲ್ಲ ಕಾಂಪೌಂಡು, ಆ ಹೊರಭಾಗ ರಸ್ತೆ ಇದೆ, ಕುಣಿಗಲ್ ಪಟ್ಟಣದ ರಸ್ತೆ, ಅಲ್ಲಿಗೆ ನೀರನ್ನ ಕೊಡ್ತಾ ಇದ್ರು ಅಂತ ಹೇಳಿ. ಆದರೆ ಸಮೃದ್ಧವಾದ ನೀರು ಈ ಕಲ್ಲು ಬಾವಿಯಲ್ಲಿ ಇದೆ. ಇದೇ ತರಹ ಕುಣಿಗಲ್ನಲ್ಲಿ ಇನ್ನೂ ಅಷ್ಟು ಹಲವಾರು ಬಾವಿಗಳಿದ್ದು ಅಂತ ಮಾಹಿತಿ ಇದೆ. ಒಂದು ಕುದುರೆ ಫಾರಮ್ ಒಂದು, ಮತ್ತು ಇನ್ನೊಂದು ಬಂದು ಕುಣಿಗಲ್ ದೊಡ್ಡಕೆರೆ ಒಳಭಾಗದಲ್ಲಿರುವಂಥ ಒಂದು ಬಾವಿ. ಅದೇ ರೀತಿ ಪದ್ಮೇಶ್ವರ ದೇವಾಲಯದ ಹತ್ರ ಒಂದು ಬಾವಿ. ಹೀಗೆ ಸುಮಾರು 5 ಬಾವಿಗಳು ಕುಣಿಗಲ್ನಲ್ಲಿ ಇದ್ದೋ, ಕುಣಿಗಲ್ ಜನತೆಗೆ ನೀರನ್ನು ಕೊಡ್ತಾ ಇದ್ದು ಅಂತ ಹೇಳಿ ಮಾಹಿತಿ ಇದೆ. ನೀರಿನ ಅಂತರ್ಮೂಲವನ್ನು ಯಾರೂ ಕೂಡ ನಾಶ ಮಾಡಬಾರ್ದು. ನೀರಿನ ಶುದ್ಧತೆಯನ್ನು ಪ್ರತಿಯೊಬ್ಬರು ಕಾಪಾಡ್ಕೋಬೇಕು. ಆದರೆ ಈ ಬಾವಿ ಶಿಥಿಲಾವಸ್ಥೆ ತಲುಪಿದೆ. ಕಟ್ಟಡಗಳ ಮೇಲ್ಭಾಗದ ಕಟ್ಟಡಗಳು ಬಿರುಕು ಬಿಡ್ತಾ ಇವೆ. ಮತ್ತು ಇದನ್ನು ಬಿದ್ದಂತಹ ಕಟ್ಟಡಗಳನ್ನ ಈಗ ದುರಸ್ತಿ ಕೂಡ ಒಂದು ಕಡೆ ಮಾಡಿದ್ದಾರೆ, ಇನ್ನೊಂದು ಕಡೆ ಅದನ್ನು ಮಾಡೋ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಈ ಮರದ ಒಂದು ನೆರಳಲ್ಲಿರುವಂತಹ ನೀರು ತುಂಬ ತಂಪಾಗಿರುತ್ತೆ ಅಂತ ಹೇಳಿ. ಅದೇ ರೀತಿ ಪತ್ರಕರ್ತರು ರವೀಂದ್ರ ಅವರು ನಮ್ಮ ಜೊತೆಲಿದ್ದಾರೆ. ಈ ಬಾವಿ ಬಗ್ಗೆ ಮತ್ತು ಅದರ ನೀರಿನ ಬಗ್ಗೆ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಕೇಳೋಣ ಬನ್ನಿ. ಹೇಳಿ ರವಿ ಅವರೇ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಈ ಬಾವಿ ನೋಡ್ತಾ ಇದ್ದೀರಾ, ಇದು ವಿಶೇಷವಾಗಿ ಹಿಂದೆ ಏನು ಇಲ್ಲಿ ಟಿಪ್ಪು ಅವ್ರ ಕಾಲದಲ್ಲಿ, ಹಿಂದೆ ರಾಜರ ಕಾಲದಲ್ಲಿ ಇದನ್ನ ತೆಗೆದಿದ್ರು ಅನಿಸುತ್ತೆ. ಈ ಒಂದು ಕುದುರೆ ಸಾಕಾಣಿಕೆ ವೇಳೆಯಲ್ಲಿ ಇಲ್ಲಿಗೆ ಅವಶ್ಯಕತೆ ಇದ್ದ ನೀರನ್ನು ಬಳಸ್ಕೊಳ್ತಾ ಇದ್ರು ಅನಿಸುತ್ತೆ. ಮತ್ತು ಆಮೇಲೆ ಕ್ರಮೇಣ ಇದು ಯಾವಾಗ ಬೋರ್ವೆಲ್ಲೆಲ್ಲ ಜಾಸ್ತಿ ಆದವೋ ಈ ನೀರನ್ನು ಕಡಿಮೆ ಮಾಡಿದ್ರು. ಬಟ್ ಅಂತರ್ಜಲ ಮಳೆ ಏನು ಬೇಸಿಗೆ ಬಂದು ಏನು
ಆವಾಗ ಬರಗಾಲ ಬಂದಿತ್ತು. ಅಂಥ ವೇಳೆಯಲ್ಲಿ ನಮ್ಮ ಸ್ನೇಹಿತರು ಹೇಳ್ದಾಗೆ ನೀರಿನ ಅವಶ್ಯಕತೆ ಊರಿನ ಜನರಿಗೆ ಇತ್ತು. ಅಂಥ ವೇಳೆಯಲ್ಲಿ ಇಲ್ಲಿನ ಸೆಟ್ ಫಾರಮ್ನ ಆಡಳಿತ ಮಂದಿ ಹೊರಗಡೆಯವ್ರಿಗೆ ಪೈಪ್ಗಳು ಹಾಕಿ ನೀರುಗಳನ್ನ ಸರಬರಾಜು ಮಾಡ್ತಾಯಿದ್ರು. ಆ ಥರ ಉಪಕಾರ ಆಗ್ತಾಯಿತ್ತು ಅವಾಗ. ಈ ನೀರನ್ನ ಬಳಕೆಯಲ್ಲಿ ಮಾಡಿದ್ರೆ ಇನ್ನು ಯಾಕಂದರೆ ಈಗ ಕುಣಿಗಲ್ ದೊಡ್ಡ ಕೆರೆಯೂ ಕೂಡ ಯಾವಾಗಲೂ ನೀರಿರೋದ್ರಿಂದ ಇಲ್ಲಿ ನೀರು ಈಗ ತುಂಬಾ ಇದೆ ಅನಿಸುತ್ತೆ. ಯಾಕೆ ನಾವು ಚಿಕ್ಕ ಹುಡುಗರಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬಾವಿ ತುಂಬ ದೊಡ್ಡದು ಕಾಣ್ತಾಯಿತ್ತು, ನಮಗೆ ವಿಶೇಷವಾಗಿ ಕಾಣ್ತಾಯಿತ್ತು. ಬಗ್ ನೋಡಿದ್ರೆ ಬೇಡ ಬಗ್ ನೋಡಬೇಡ ದೊಡ್ಡ ಬಾವಿ ಇದು ಅಂತ ಆ ಥರ ಹೇಳ್ತಾಯಿತ್ತು, ನಾವು ನೆನಪಿದೆ. ಹಾಗಾಗಿ ಈ ನೀರಿನ ಬಳಕೆ ಈಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಇದು ಶುದ್ಧವೂ ಆಗ್ತದೆ ಮತ್ತು ಉಪಯೋಗಕ್ಕೂ ಬರ್ತದೆ ಅಂತ ನನ್ನ ಭಾವನೆ. ಹೌದು ಸ್ನೇಹಿತರೆ, ರವಿಯವರು ಹೇಳೋ ರೀತಿ ಈ ನೀರನ್ನು ಶುದ್ಧೀಕರಣ ಮಾಡಿ ಬಾವಿಯ ಮೂಲವನ್ನು ಉಳಿಸುವಂಥ ಕೆಲಸ ಆಗಬೇಕು. ನೀರಿನ ಮೂಲವನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ಈ ಸಮಾಜದಲ್ಲಿ ಬದುಕಿರುವಂಥ ಎಲ್ಲ ಜೀವಿಯ ಕರ್ತವ್ಯ ಆಗಿದೆ. ಬರಗಾಲ ಹತ್ರ ಬರ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ನೀರಿಗಾಗಿ ಗುದ್ದಾಟ ಹೊಡೆದಾಟ ಪ್ರಾರಂಭವಾಗುವ ಕಾಲ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ನೀರನ್ನು ಮಿತವಾಗಿ ಬಳಸಿ. ಅದೇ ರೀತಿ ಎಲ್ಲಿನ ನೀರಿನ ಮೂಲಗಳಿದೆಯೋ ಯಾವುದನ್ನು ನಾಶ ಮಾಡಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಇನ್ನಷ್ಟು ಜನರಿಗೆ ಈ ವಿಚಾರ ತಿಳಿಸೋದಕ್ಕೆ ನೀವು ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು.